ಹಾಯ್ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಟು ಮೂವಿ ರಿವ್ಯೂಸ್ ಇನ್ ಕನ್ನಡ ಚಾನಲ್. ಆಗಸ್ಟ್ ಮಂತಲ್ಲಿ ಒ ಟಿ ಟಿ ರಿಲೀಸ್ ಆಗ್ತಿರೋ ಮೂವಿ ಬಗ್ಗೆ ಹೇಳ್ತೀನಿ. ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಈ ಲಿಸ್ಟಲ್ಲಿ ಯಾವ ಮೂವಿನ ನೋಡೋಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದು ವೆಬ್ ಸೀರೀಸ್ ಹೇಳ್ತಾ ಇದ್ದೀನಿ. ಇದು ತೆಲುಗು ಬೇಸ್ಡ್ ವೆಬ್ ಸೀರೀಸ್. ಹೆಸರು ಕಾನ್ಸ್ಟೇಬಲ್ ಕನಕಂ ಅಂತ. ಇದು ಆಗಸ್ಟ್ 14 ಸೋನಿ ಲಿವ್ ಅಪ್ಲಿಕೇಶನ್ನಲ್ಲಿ ರಿಲೀಸ್ ಆಗ್ತಿದೆ. ಇದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್. ಕಾನ್ಸ್ಟೇಬಲ್ ಅಂದ್ರೆ ಆಟೋಮ್ಯಾಟಿಕ್ಲಿ ಗೊತ್ತಾಗ್ಬಿಡುತ್ತೆ ಅಲ್ವಾ. ನೆಕ್ಸ್ಟ್ ಮಾಯಾಸಭಾ. ಇದರಲ್ಲಿ ಆದ್ಮಿ ಚೈತನ್ಯ ರಾವ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಲ್ಯಾಂಗ್ವೇಜ್ ತೆಲುಗು, ತಮಿಳ್, ಹಿಂದಿ, ಮಲಯಾಳಿ ಆ್ಯಂಡ್ ನಮ್ಮ ಕನ್ನಡ. ರಿಲೀಸ್ ಆಗ್ತಿರೋದು ಆಗಸ್ಟ್ 17 ಸೋನಿ ಲಿವ್ ಅಪ್ಲಿಕೇಶನ್ ಒ ಟಿ ಟಿ ಪ್ಲಾಟ್ಫಾರ್ಮಲ್ಲಿ. ಇದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ. 1970s ಮತ್ತು 1980s ಆಂಧ್ರ ಪ್ರದೇಶ್, ಆವಾಗಿನ ಆಂಧ್ರ ಪ್ರದೇಶ್, ವೈ.ಎಸ್. ರಾಜಶೇಖರ್ ರೆಡ್ಡಿ ಆ್ಯಂಡ್ ಚಂದ್ರಬಾಬು ನಡುವೆ ಇರೋ ಸ್ಟೋರಿ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಮಾಮ. ಇದು ಒರಿಜಿನಲ್ ಕಾಮಿಕ್ ಮೂವಿ. ಇದರಲ್ಲಿ ಸೂಡಿ ಆ್ಯಂಡ್ ಐಶ್ವರ್ಯ ಲಕ್ಷ್ಮಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಒಂದಷ್ಟು ರೀಸೆಂಟ್ ಮೂವೀಸ್ ನೋಡಿದ್ದೀನಿ ಇವರು ಸೂಡಿ ಅವ್ರದ್ದು. ಎಲ್ಲದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿರುತ್ತೆ. ಈವನ್ ಸ್ಟೋರೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನೂ ನೋಡಿಲ್ಲ, ಇವತ್ತೇ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಮೂವಿ ನೋಡಿ ನಾನು ರಿವ್ಯೂ ಕೂಡ ಕೊಡ್ತೀನಿ. ಲ್ಯಾಂಗ್ವೇಜು ಓನ್ಲಿ ತಮಿಳಲ್ಲಿ ರಿಲೀಸ್ ಆಗ್ತಿದೆ. IMDb ರೇಟಿಂಗ್ 6.3 ಇದೆ. ಆಗಸ್ಟ್ 8ಗೆ G5 ರಿಲೀಸ್ ಆಗ್ತಿದೆ. ಇದೊಂದು ಎಮೋಷ್ನಲ್ ಆ್ಯಂಡ್ ಫ್ಯಾಮಿಲಿ ಡ್ರಾಮಾ ಮೂವಿ. ನೆಕ್ಸ್ಟ್ ಬಂದ್ಬಿಟ್ಟು ದ ಜುರಾಸಿಕ್ ವರ್ಲ್ಡ್ ರೀಬೋರ್ನ್. ಜುರಾಸಿಕ್ ವರ್ಲ್ಡ್ ಮೂವಿ ಫ್ರಾಂಚೈಸಿನ ಯಾರು ನೋಡೋಕ್ಕೆ ಇಷ್ಟಪಡಲ್ವಾ ಅಲ್ವಾ. ಇದು ಆಕ್ಷನ್ ಅಡ್ವೆಂಚರ್ ಫ್ಯಾಂಟಸಿ ಸೈನ್ಸ್ ಫಿಕ್ಷನ್ ಮೂವಿ. IMDb ರೇಟಿಂಗ್ ಓನ್ಲಿ 6.2 ಇದೆ. ಅಮೆಝಾನ್ನಲ್ಲಿ ರಿಲೀಸ್ ಆಗ್ತಿದೆ. ಸದ್ಯಕ್ಕೆ ರೆಂಟಿಗೆ ಆಗಸ್ಟ್ 5ಗೆ ಆಲ್ರೆಡಿ ರಿಲೀಸ್ ಆಗಿದೆ. ಇನ್ನು ನೆಕ್ಸ್ಟು ನಾರ್ಮಲ್ ಯೂಸಿಗೆ ಯಾವ್ದು ರಿಲೀಸ್ ಆಗುತ್ತೆ ಅಂತ ನೋಡಬೇಕು. ಇದು ಸದ್ಯಕ್ಕೆ ತೆಲುಗು, ತಮಿಳ್, ಹಿಂದಿ, ಇಂಗ್ಲೀಷಲ್ಲಿ ರಿಲೀಸ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಓ ಎಂತಂ ಬೇಬಿ. ಇದು ವಿಷ್ಣು ವಿಶಾಲ್, ರುದ್ರಾಖೆ, ನಿಖಿಲಾ ಪಾಲ್ಕರ್ ಆ್ಯಂಡ್ ಮಿಸ್ಕಿನ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಒರಿಜಿನಲಿ ತೆಲುಗು ಮೂವಿ. ಇದು ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ. ನೆಟ್ಫ್ಲಿಕ್ಸಲ್ಲಿ ಆಗಸ್ಟ್ 8ಗೆ ರಿಲೀಸ್ ಆಗಿದೆ. ಆಗುತ್ತೆ ತಮಿಳ್, ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಾರೆ ಜಹಾಂ ಸೆ ಅಚ್ಚಾ. ಇದು ವೆಬ್ ನೆಟ್ಫ್ಲಿಕ್ಸಲ್ಲಿ ಆಗಸ್ಟ್ 13ಗೆ ರಿಲೀಸ್ ಆಗುತ್ತೆ. ಓನ್ಲಿ ಹಿಂದಿ ಲ್ಯಾಂಗ್ವೇಜ್. ಆ್ಯಂಡ್ ಇದು 1970s ಸ್ಟೋರಿ. ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಇತ್ತು ಮೂವಿ ಕಾನ್ಸೆಪ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮಲಯಾಳಿ ಮೆಡಿಕಲ್ ಅಂತ ಮೂವಿ. ಯಾರಾಗೋ ಇದು ಹಿಂದೆ 2019 ಅನಿಸುತ್ತೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಮೂವಿ ನೋಡಿ ಆಗಿದ್ರೆ ಈ ಮೂವಿ ಡೆಫಿನೆಟ್ಲಿ ನೋಡಬೇಕು. ಸೇಮ್ ಡೈರೆಕ್ಟರ್ ಮೂವಿ ಇದು. ಈ ಮೂವಿ ಕೂಡ ಓಲ್ಡ್ ಮೂವಿ, ಆದರೆ ಇವಾಗ OTT ರಿಲೀಸ್ ಆಗ್ತಿದೆ. ಟೋವಿನ್ ಥಾಮಸ್, ಶಾಬಿನ್ ಶಾಹಿ, ಭಾವನಾ ಮೆನನ್ ಆ್ಯಕ್ಟ್ ಮಾಡಿದ್ದಾರೆ ಮೂವಿಲಿ. ಇದು ಕಾಮಿಡಿ ಡ್ರಾಮಾ. ಆಗಸ್ಟ್ 8ಗೆ ಸೈನಾ ಪ್ಲೇ OTT ಆ್ಯಪಲ್ಲಿ ರಿಲೀಸ್ ಆಗ್ತಿದೆ. ಮಲಯಾಳಂ, ತೆಲುಗು, ತಮಿಳ್, ಹಿಂದಿ ರಿಲೀಸ್ ಆಗ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ತೆಹರಾನ್ ಅಂತ. ಇದು ಆಕ್ಷನ್ ಆ್ಯಂಡ್ ಕ್ರೈಮ್ ಥ್ರಿಲ್ಲರ್. ಟ್ರೂ ಈವೆಂಟ್ಸ್ ಬೇಸ್ಡ್. ಜಾನ್ ಅಬ್ರಹಂ, ಮಾನಿಷಿ ಚಿಲ್ಲರ್ ಆ್ಯಕ್ಟ್ ಮಾಡಿದ್ದಾರೆ. ಆಗಸ್ಟ್ 14ಗೆ Z5 ರಿಲೀಸ್ ಆಗ್ತಿದೆ. ಓನ್ಲಿ ಹಿಂದಿ ಲ್ಯಾಂಗ್ವೇಜ್. ನೆಕ್ಸ್ಟು ಅರೇಬಿಯಾ ಕಡಲ್. ಇದು ತೆಲುಗು ವೆಬ್ ಸೀರೀಸ್. ಪ್ರೈಮಲ್ಲಿ ಆಗಸ್ಟ್ 8ಗೆ ರಿಲೀಸ್ ಆಗ್ತಿದೆ. ಸತ್ಯದೇವ್, ಆನಂದಿ ಆ್ಯಂಡ್ ಕಾಸ್ಟ್ ತುಂಬ ಜನ ಇದೆ. ಏಕೆಂದರೆ ಇದ್ರ ಸ್ಟೋರಿ ಬಂದ್ಬಿಟ್ಟು ನಮ್ಮ ಆಂಧ್ರ ಪ್ರದೇಶದ ಕೆಲವೊಬ್ಬರು ಮೀನುಗಾರರು ಪಾಕಿಸ್ತಾನದಲ್ಲಿ ಹೋಗಿ ಸ್ಟಕ್ ಆಗ್ತಾರೆ. ಅಂದರೆ ಪಾಕಿಸ್ತಾನ ಅವ್ರನ್ನ ಅರೆಸ್ಟ್ ಮಾಡುತ್ತೆ ಇವ್ರು ಫಿಶಿಂಗ್ ಮಾಡಕ್ಕೆ ಹೋದಾಗ. ಅದು ಆದಮೇಲೆ ಏನೇನು ಸ್ಟೋರಿ ಇದೆ ಅದೇ ಈ ವೆಬ್ ಸೀರೀಸ್ ಫುಲ್ ಸ್ಟೋರಿ. ಇಲ್ಲಿವರೆಗೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕಂಟೆಂಟ್ ಇನ್ನೂ ತುಂಬ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಕಣ್ಣಪ್ಪ.
ಎಲ್ಲ ಮೂವಿ ಬಸ್ಗೂ ಈ ಕಣ್ಣಪ್ಪ ಮೇಲೆ ಗೊತ್ತಿತ್ತು ಅನ್ಸುತ್ತೆ. ಪ್ರಭಾಸ್ ಮೂವಿ ಇದು. ಇದು ಪಿರಿಯಾಡಿಕ್ ಆಕ್ಷನ್ ಡ್ರಾಮಾ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಹೀರೋಸ್‌ಗಳಿದ್ದಾರೆ. ಪ್ರಭಾಸ್, ಮೋಹನ್‌ಲಾಲ್, ಅಕ್ಷಯ್ ಕುಮಾರ್, ಕಾಜಲ್ ಅಗರ್ವಾಲ್, ಪ್ರೀತಿ ಮುಕುಂದನ್ ಇನ್ನು ತುಂಬಾ ಜನ ಇದ್ದಾರೆ. ಲ್ಯಾಂಗ್ವೇಜು ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸಲ್ಲೂ ರಿಲೀಸ್ ಆಗ್ತಿದೆ. ಕನ್ನಡ, ತಮಿಳ್, ತೆಲುಗು, ಮಲಯಾಳಿ, ಹಿಂದಿ आणि सम ಪ್ರೈಮ್‌मध्ये ರಿಲೀಸ್ ಆಗ್ತಿದೆ. ಇನ್ನು ಡೇಟ್ ಫಿಕ್ಸ್ ಆಗ್ಬೇಕಿದೆ. ಪರಂತು ಪೋ ನೆಕ್ಸ್ಟ್ ಮೂವಿ. ಇದು ತಮಿಳ್ ಒರಿಜಿನಲ್ ಮೂವಿ. ತಮಿಳ್ ಅಂಡ್ ತೆಲುಗುವಲ್ಲಿ ಅವೈಲೇಬಲ್ ಇದೆ. ಜಿಯೋ ಹಾಟ್‌ಸ್ಟಾರ್‌ಲಿ ಆಗಸ್ಟ್ 5ಗೆ ರಿಲೀಸ್ ಆಗಿದೆ. ಇದು ಕಾಮಿಡಿ ಮ್ಯೂಸಿಕಲ್ ಡ್ರಾಮಾ ಮೋಸ್ಟ್ಲಿ ಅಪ್ಪ ಮಗನ ಮೂವಿ ಇದು. ಅದಕ್ಕೆ ಎಮೋಷನ್ಸ್‌ನ ಇಷ್ಟಪಡೋರು ಡೆಫಿನೆಟ್ಲಿ ನೋಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಜೂನಿಯರ್ ಕನ್ನಡ ಆ್ಯಂಡ್ ತೆಲುಗು ರಿಲೀಸ್ ಆಗಿರೋ ಈ ಮೂವಿ ಕಿರೀಟಿ, ಶ್ರೀಲಾ ರವಿಚಂದ್ರನ್, ಜಲ್ಮಿಯಾ ಮುಮ್ಸ್-ದಯಾನಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಇದು ಆಕ್ಷನ್ ಅಂಡ್ ಕಾಮಿಡಿ ಡ್ರಾಮಾ. ಮೋಸ್ಟ್ಲಿ ಎಲ್ಲರೂ ನೋಡಿರ್ತೀರ, ಯಾಕಂದ್ರೆ ತುಂಬ ದಿನ ಚೆನ್ನಾಗಿದ್ದು ಮೂವಿ ಬಂತು. ಅದಾದ್ಮೇಲೆ ಈ ಸತಿ ಆಗ್ತಿರೋಷ್ಟು ಕನ್ನಡ ಒಳಗಡೆ ಮೂವೀಸ್ ಕೂಡ ಬಂತು. ಪ್ರೈಮಲ್ಲಿ ಆಗಸ್ಟ್ 8 ಅಥವಾ 15ಗೆ ರಿಲೀಸ್ ಆಗ್ತಿದ್ವು ಅಂತ ಚಾನ್ಸಸ್ ಇದೆ. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಓನ್ಲಿ ತೆಲುಗು ಕನ್ನಡ. ನೆಕ್ಸ್ಟು ಹರಿಹರ ವೀರಮಲ್ಲು ಪವನ್ ಕಲ್ಯಾಣ್ ಮೂವಿ. ಇದರಲ್ಲಿ ಬಾಬಿ ದೇओल, ಇಂಡಿಯಾಗೆ ಕಾಂಜಿಲಾಗೂ ಆ್ಯಕ್ಟ್ ಮಾಡಿದ್ದಾರೆ. ಹಿಸ್ಟೋರಿಕಲ್ ಡ್ರಾಮಾ ಆ್ಯಂಡ್ ಆ್ಯಕ್ಷನ್ ಮೂವಿ ಇದು. ಟೈಮಲ್ಲಿ ಆಗಸ್ಟ್ 21 ಆರ್ 22ಗೆ ರಿಲೀಸ್ ಆಗುತ್ತೆ. ಹಿಂದಿ, ತೆಲುಗು, ಕನ್ನಡ, ತಮಿಳ್, ಮಲಯಾಳಂ ಎಲ್ಲ ಲ್ಯಾಂಗ್ವೇಜಸ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಕಿಂಗ್ಡಮ್ ಮೂವಿನ ನೆಕ್ಸ್ಟ್ ಬಂದ್ಬಿಟ್ಟು ಕಿಂಗ್ಡಮ್ ಮೂವಿ. ಇದು ಆ್ಯಕ್ಷನ್ ಡ್ರಾಮಾ. ನೆಟ್ಫ್ಲಿಕ್ಸ್ ಅವರು ಬೈ ಮಾಡಿದ್ದಾರೆ ಅಂತ ವಿಚಾರ ಗೊತ್ತಾಗಿದೆ. ಆಫ್ಟರ್ 4 ವೀಕ್ಸ್ ರಿಲೀಸ್ ಆಗ್ಬೋದು. ಆಗಸ್ಟ್ ಲಾಸ್ಟ್ ವೀಕ್ ಅಂದರೆ 28 ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ರಿಲೀಸ್ ಆಗ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ ಮೂವೀಸ್ ಅಪ್ಡೇಟ್ ಇದಿಷ್ಟು OTT ರಿಲೀಸ್ ಆಗುವಂಥ ಮೂವೀಸ್ ಅಪ್ಡೇಟ್ ಇವತ್ತಿಗೂ. ಇದೇ ಥರ ನೆಕ್ಸ್ಟ್ ವಿಡಿಯೋ ಕೂಡ ಬರುತ್ತೆ. ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಕೊಡೋ ಯಾವ ಮೂವೀಸ್ ಅಪ್ಡೇಟು ನಿಮಗೆ ಗೊತ್ತಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ಕೇಳಿಸ್ಕೊಂಡಿದ್ದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಮೂವೀಸ್ ಎಲ್ಲ ಅದನ್ನು ಚೆಕ್ ಔಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.